ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ ಗ್ಯಾರಂಟಿಯ ಈ ಕ್ಷಣದ ಎಕ್ಸ್ಕ್ಲೂಸಿವ್ ಸುದ್ದಿ. ನೇಪಾಳದ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತ. ನೇಪಾಳ ಹಿಂದೆಂದೂ ಕೂಡ ಕಂಡು ಕೇಳರಿಯದ ಅತಿ ದೊಡ್ಡ ಜಲಪ್ರಳಯಕ್ಕೆ ಸಾಕ್ಷಿಯಾಗಿದೆ. 170ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ರೆ, 100ಕ್ಕೂ ಹೆಚ್ಚು ಜನ ಕಣ್ಮರೆಯಾಗಿದ್ದಾರೆ. ಬಹುತೇಕ ನೇಪಾಳದ ಅರ್ಧದಷ್ಟು ಭಾಗ ನೀರಲ್ಲೇ ಮುಳುಗಡೆ ಆಗಿ ಹೋಗಿದೆ. ಹಾಗಾಗಿ ಈ ಕ್ಷಣಕ್ಕೂ ಕೂಡ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದ್ದು, ನೇಪಾಳದ ಪರಿಸ್ಥಿತಿ ಹೇಳತೀರದ್ದು. ಭೀಕರ ಜಲಪ್ರಳಯಕ್ಕೆ ಸಂಪೂರ್ಣ ನೇಪಾಳ ತತ್ತರಿಸಿ ಹೋಗಿದೆ. ಕಂಡು ಕೇಳರಿಯದ ಪ್ರಳಯಕ್ಕೆ ನೇಪಾಳ ಜಲಸಮ ಆಗಿದೆ. ಭೀಕರ ಜಲ ಪ್ರಳಯಕ್ಕೆ ಸಂಪೂರ್ಣ ನೇಪಾಳ ತತ್ತರಿಸಿ ಹೋಗಿದೆ. ಅರ್ಧಂಬರ್ಧ ಕಟ್ಟಾಗಿ ಕೊಚ್ಚಿ ಹೋಗ್ತಾ ಇದೆಯಂತೆ ಮೃತದೇಹ. ಪ್ರವಾಹಕ್ಕೆ 170ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದಾರೆ. 1000ಕ್ಕೂ ಹೆಚ್ಚು ಜನ ಇಲ್ಲಿ ತನಕ ನಾಪತ್ತೆಯಾಗಿದ್ದಾರೆ. ನೇಪಾಳದಲ್ಲಿ ಕ್ಷಣ ಕ್ಷಣಕ್ಕೂ ಏರಿಕೆ ಆಗ್ತಾ ಇದೆ ಸಾವಿನ ಸಂಖ್ಯೆ. ನೇಪಾಳದಲ್ಲಿ ಇವತ್ತು ಕೂಡ ಪ್ರವಾಹ ಆಗೋ ಮುನ್ಸೂಚನೆಯನ್ನ ಅಲ್ಲಿನ ಹವಾಮಾನ ಇಲಾಖೆ ಕೊಟ್ಟಿದ್ದು, ನದಿಯ ಮೇಲ್ಭಾಗದಲ್ಲಿ ಹಿಮ ಬಂಡೆ ಕುಸಿತದಿಂದ ಇಷ್ಟೆಲ್ಲ ಆತಂಕ ಸೃಷ್ಟಿಯಾಗ್ತಾ ಇದೆ. ನೇಪಾಳ ಹವಾಮಾನ ಇಲಾಖೆ ಕೊಟ್ಟಿರುವ ಮಾಹಿತಿ ಪ್ರಕಾರ ಇವತ್ತು ಕೂಡ ಇಂಥದ್ದೇ ಪರಿಸ್ಥಿತಿ ಮುಂದುವರಿಯುತ್ತೆ ಅಂತ. ಹಾಗಾಗಿ ಬಹುತೇಕ ಗ್ರಾಮಗಳ ಜನ ಆತಂಕಗೊಳ್ತಿದ್ದಾರೆ ನೇಪಾಳ ಭಾಗದಲ್ಲಿ. ದೃಶ್ಯ ನೋಡ್ತಾ ಇದ್ರಲ್ಲ, 3 ದೃಶ್ಯಗಳು ನೇಪಾಳದಲ್ಲಿ ಪ್ರವಾಹದಿಂದ ಯಾವ ರೀತಿಯ ಅವಾಂತರಗಳು ಸೃಷ್ಟಿಯಾಗಿದೆ ಅಂತ. ಒಂದು ಕಡೆಯಂತೂ ಛಿದ್ರ ಆಗಿರೋ ಮೃತದೇಹ ಎಳೆದು ತರ್ತಾ ಇರುವಂತಹ ದೃಶ್ಯ, ಮತ್ತೊಂದು ಕಡೆ ಪ್ರವಾಹದ ಭೀಕರತೆ ಹೇಗಿದೆ, ನೀರಿನ ರಭಸ ಎಷ್ಟರ ಮಟ್ಟಿಗಿದೆ, ಅಲೆಗಳ ಅಬ್ಬರ, ಆ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಮತ್ತೊಂದು ಕಡೆ ನೇಪಾಳದ ಬಹುತೇಕ ಗ್ರಾಮಗಳು ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗಿರುವಂತಹ ದೃಶ್ಯ. ತಮ್ಮವರನ್ನ ಉಳಿಸಿಕೊಳ್ಳೋದಕ್ಕೆ, ತಾವುಗಳು ಉಳಿದುಕೊಳ್ಳೋದಕ್ಕೆ ಅಲ್ಲಿನ ಜನ ಈ ಕ್ಷಣಕ್ಕೂ ಪರದಾಡ್ತಿದ್ದಾರೆ. ಸೇನಾ ಹೆಲಿಕಾಪ್ಟರ್ಗಳನ್ನ ಬಳಕೆ ಮಾಡಿ ಸದ್ಯಕ್ಕೆ ರಕ್ಷಣಾ ಕಾರ್ಯಾಚರಣೆಯನ್ನ ಮುಂದುವರಿಸಲಾಗಿದೆ. ಕಾರಣ, ಬಹುತೇಕ ಗ್ರಾಮಗಳು ಈಗಲೂ ಕೂಡ ಪ್ರವಾಹದ ಆತಂಕ ಫೇಸ್ ಮಾಡ್ತಾ ಇದೆ. ಇವತ್ತೇ ಪ್ರವಾಹ ಸೃಷ್ಟಿಯಾಗಿಬಿಟ್ರೆ ಆ ಗ್ರಾಮಗಳು ಕೂಡ ಕೊಚ್ಕೊಂಡು ಹೋಗೋ ಪರಿಸ್ಥಿತಿ ಇದೆ. ಹಾಗಾಗಿ ಅಲ್ಲಿರುವ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ರವಾನೆ ಮಾಡೋದಕ್ಕೆ ಸೇನಾ ಹೆಲಿಕಾಪ್ಟರ್ಗಳ ಬಳಕೆ ಆಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಸೊ ನೇಪಾಳ ಹಿಂದೆಂದೂ ಕೂಡ ಇಂಥದ್ದೊಂದು ಪ್ರವಾಹಕ್ಕೆ ಸಾಕ್ಷಿ ಆಗಿರಲಿಲ್ಲ. ಮೊದಲ ಬಾರಿ ಇಂಥದ್ದೊಂದು ಪ್ರವಾಹ ನೋಡಿ ನೇಪಾಳದ ಜನ ಬೆಚ್ಚಿ ಬಿದ್ದಿದ್ದಾರೆ. ಆತಂಕದಲ್ಲೇ ದಿನಗಳನ್ನ ದೂಡ್ತಿದ್ದಾರೆ. ನೇಪಾಳದ ಹವಾಮಾನ ಇಲಾಖೆ ಹೇಳೋ ಪ್ರಕಾರ ಇವತ್ತು ಮತ್ತು ನಾಳೆ ಇಂಥದ್ದೇ ಪರಿಸ್ಥಿತಿ ಇರುತ್ತೆ. ಇನ್ನೂ ಕೂಡ ಪ್ರವಾಹದ ಆತಂಕ ಇವತ್ತು ಕೂಡ ಇದೆ ಅನ್ನುವಂಥ ಸೂಚನೆ. ಹಾಗಾಗಿ ಜನ ಕೂಡ ತಮ್ಮ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಪರದಾಡ್ತಾ ಇರುವಂತಹ ದೃಶ್ಯ ಇದು. ನಿನ್ನೆ ಕಂಡು ಬಂದಿರುವಂತಹ ದೃಶ್ಯ. ನೇಪಾಳದಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅಂತ